ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ IKS ಸೆಂಟರ್ನಿಂದ. ಅಲರಿಪ್ಪುವಿನಿಂದ ಸಾಗಿ ಬರ್ತಾ ಇರುವಂತಹ ಈ ಪಯಣ ಈಗ ವರ್ಣದವರೆಗೆ ಬಂದು ನಿಂತ್ಕೊಂಡಿದೆ ಅಲ್ವಾ? ವರ್ಣ ಅಂತಂದ್ರೆ ಏನು? ನಾವು ಸಾಮಾನ್ಯವಾಗಿ ಭರತನಾಟ್ಯ ಕಚೇರಿಯಲ್ಲಿ ನಾಲ್ಕನೆಯ ಅಥವಾ ಪ್ರಧಾನ ಅಂಗವಾಗಿ ವರ್ಣವನ್ನ ಗಮನಿಸ್ಕೊಳ್ತೀವಿ ಅಲ್ವಾ? ಈ ತರಗತಿಯಿಂದ ಮೊದಲುಗೊಂಡು ಇನ್ನು ಸುಮಾರು 3ರಿಂದ 4 ತರಗತಿಯವರೆಗೂ ಕೂಡ ವರ್ಣದ ಬೇರೆ ಬೇರೆ ಮಜಲುಗಳನ್ನ, ಇತಿಹಾಸವನ್ನ, ಹಾಗೆ ತಾನವರ್ಣ, ದರುವರ್ಣ ಮೊದಲಾದಂತಹ ಬೇರೆ ಬೇರೆ ವರ್ಣಗಳ ಸಂಬಂಧ ಯಾವ ರೀತಿಯಲ್ಲಿ ಪದವರ್ಣಕ್ಕಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಮುಂದೆ ಹೋಗ್ತಾ ಇದೀವಿ. ಮುಖ್ಯವಾಗಿ ಈ ತರಗತಿಗಳು ಸೀನಿಯರ್ನಿಂದ ಮೊದಲುಗೊಂಡು ವಿದ್ವತ್, ಹಾಗೆಯೇ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಅದರ ನಂತರದ ಹಂತಗಳಲ್ಲಿರುವಂತಹ ಸಂಶೋಧನಾ ಹಂತಗಳಿಗೂ ಕೂಡ ಆಸರೆಯನ್ನ ಕೊಡುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾವೆಲ್ಲರೂ ನೋಟ್ಸ್ ಮಾಡ್ಕೊಳ್ಬೇಕು. ಹಾಗೆಯೇ ನನ್ನ ನೃತ್ಯ ಮಾರ್ಗ ಮುಕುರ ಪುಸ್ತಕವನ್ನ ತಾವು ಪರಿಶೀಲಿಸಬಹುದು ಹೆಚ್ಚಿನ ಮಾಹಿತಿಗಳಿಗೋಸ್ಕರ. ವರ್ಣ ಅಂತಂದ್ರೇನು? ಸಾಮಾನ್ಯವಾಗಿ ವರ್ಣ ಅಂತ ಕೇಳಿದ ತಕ್ಷಣ ಸಂಸ್ಕೃತದ ಭಾಷೆ ಅನ್ನೋದು ಗೊತ್ತಾಗತ್ತೆ, ಪದ ಅಂತ ಅನ್ನೋದು ಗೊತ್ತಾಗತ್ತೆ. ಅದರ ಅರ್ಥ ಬಣ್ಣ ಅಂತಿದೆ, ಹಾಗೆಯೇ ಅಕ್ಷರ ಅನ್ನೋದಿದೆ, ಹಾಗೇನೆ ಸಮುದಾಯ ಅದೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದಂತಹ ವರ್ಣಾಶ್ರಮ ಧರ್ಮ ಅದಿದೆ. ಹಾಗೇನೆ ಕಾಂತಿ ಅನ್ನುವಂತಹ ಅರ್ಥ ಇದೆ. ಇನ್ನು ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಕೀರ್ತಿ, ಅಕ್ಷರ, ಗಾನ, ಸ್ತೋತ್ರ ಮೊದಲಾದಂತಹ ಅದರ ಬೇರೆ ಬೇರೆ ಅರ್ಥಗಳು ಕೂಡ ಹೊಂದಿಕೊಳ್ಳುತ್ತೆ. ಇಷ್ಟು ಮಾತ್ರ ಅಲ್ಲ, ನಟುವಾಂಗ ಕ್ರಿಯೆಯಲ್ಲಿ ನಾವು ಬಳಸ್ತೀವಲ್ವಾ ಕೀಟ, ಝೇಮ್ನ ಮೊದಲಾದಂತಹ ಪಾಠಗಳಿದೆ ಅಲ್ಲ, ಅದನ್ನು ಕೂಡ ವರ್ಣ ಅಂತಲೇ ಕರಿತೀವಿ. ಆ ವರ್ಣಕ್ಕೆ ಅಂತ ಉಚ್ಚರಿಸುವಂತಹ ಸಂದರ್ಭದಲ್ಲಿ ತಾಳವನ್ನ ನುಡಿಸೋದಕ್ಕೂ ಕೂಡ ವರ್ಣ ಅಂತ ಪರಿಭಾಷೆಯನ್ನ ಬಳಸ್ತೀವಿ. ಈಗ ನಾವು ಮಾತನಾಡ್ಲಿಕ್ಕೆ ಹೊರಟಿರುವಂತಹ ವಿಷಯ ನೃತ್ಯ ಬಂಧದ ಬಗ್ಗೆ. ನಾವು ಬೇರೆ ಯಾವ್ದನ್ನು ಮಾತಾಡ್ತಾ ಇಲ್ಲ, ನೃತ್ಯ ಬಂಧವಾಗಿರುವಂತಹ ವರ್ಣವನ್ನ ಮಾತಾಡ್ತೀವಿ. ಇದುವರೆಗೆ ನಾವು ಅಲರಿಪ್ಪು, ಜ್ಯುತಿಸ್ವರ, ಶಬ್ದಗಳನ್ನೆಲ್ಲ ಗಮನಿಸ್ಕೊಂಡ್ವಿ. 1ನೇ ಮೆಟ್ಲು, 2ನೇ ಮೆಟ್ಲು, 3ನೇ ಮೆಟ್ಲು ಅನ್ನೋ ಥರದಲ್ಲಿ ನಾವು ಗಮನಿಸ್ಕೊಂಡ್ವಿ. ಇದ್ರ ಎಲ್ಲದರ ಒಂದು ಸಮನ್ವಯ ರೂಪದಲ್ಲಿ ನಾವು ವರ್ಣವನ್ನ ಕಾಣಬಹುದು. ಅಂದ್ರೆ ನಮಗಲ್ಲಿ ಜತಿಗಳು ಬರುತ್ತೆ, ಸಾಹಿತ್ಯ ಬರುತ್ತೆ, ಪದಾರ್ಥಾಭಿನಯ ಬರುತ್ತೆ, ಸಂಚಾರಿಯ ಮೂಲಕವಾಗಿ ನಮ್ಗೆ ಬೇರೆ ಬೇರೆ ರೀತಿಯ ವಾಕ್ಯಾರ್ಥಾಭಿನಯಕ್ಕೆ ನಾವು ಅದನ್ನು ವಿಸ್ತರಿಸ್ಕೊಂಡು ಹೋಗೋದಕ್ಕಾಗತ್ತೆ. ಬೇರೆ ಬೇರೆ ಲಯಗಳಿರತ್ತೆ ಅಲ್ವಾ? ವಿಳಂಬ, ಮಧ್ಯ, ದ್ರುತ ಲಯಗಳಿರತ್ತೆ. ತುಂಬಾ ನಾವು ವಿಸ್ತಾರವಾಗಿ ಅದನ್ನ ನರ್ತಿಸಬಹುದು. ಹಾಗಾಗಿ ವರ್ಣವನ್ನ ನಾವು ಪ್ರಧಾನ ಅಂಗವಾಗಿ ಭರತನಾಟ್ಯ ಕಚೇರಿಯಲ್ಲಿ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ವರ್ಣಗಳಲ್ಲಿ ಸಾಕಷ್ಟು ವಿಧಗಳಿದೆ, ಹೆಸರುಗಳು ಇದೆ. ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಲ್ಲ. ಒಂದು ತಾನವರ್ಣ ಅಲ್ವಾ, ಇನ್ನೊಂದು ಪದವರ್ಣ. ಹಾಗೇನೆ ಪದವರ್ಣಕ್ಕೆ ಚೌಕವರ್ಣ ಅಂತ ಹೇಳುವಂತಹ ಹೆಸರು ಇದೆ. ಅದನ್ನ ನಾನು ಮುಂದಿನ ತರಗತಿಗಳಲ್ಲಿ ವಿವೇಚನೆ ಮಾಡ್ತೀನಿ. ಹಾಗೇನೆ ಶ್ಲೋಕವರ್ಣ ಅಂತ ಒಂದು ಪ್ರಾಚೀನದಲ್ಲಿ ಇತ್ತು. ಸ್ವರಜತಿ ವರ್ಣ, ಈಗಾಗಲೇ ಸ್ವಲ್ಪ ಅದರ ಬಗ್ಗೆ ಸ್ವರಜತಿ ಜತಿಸ್ವರದ ಪಾಠದಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಹಾಗೇನೆ ದರುವರ್ಣ. ಇವುಗಳು ಹೇಗೆ ಇದನ್ನೆಲ್ಲ ನಾವು ಬೇರೆ ಬೇರೆ ವಿಭಾಗ ಅಂತ ಮಾಡ್ತೀವಿ ಅಂತಂದ್ರೆ, ಇವುಗಳಿಗೆ ಅಂತ ನಾವು ಮಾಡುವಂತಹ ಜತಿ, ಅದರ ಸಾಹಿತ್ಯ ಕ್ರಮ ಮತ್ತು ಅದರ ರಚನೆಯ ವಿಧಾನದ ಪದ್ಧತಿ ಬೇರೆ ಬೇರೆ ರೀತಿಯಲ್ಲಿ ಇರೋ ಕಾರಣ ನಾವು ಈ ರೀತಿಯ ಒಂದು ವಿಭಾಗಗಳನ್ನ ಮಾಡ್ಕೊಂಡಿದೀವಿ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸಂಗೀತ ಕಚೇರಿಯಲ್ಲಿ ಆರಂಭದಲ್ಲಿ ಕಾಣಸಿಗುವಂತಹ ತಾನವರ್ಣಗಳು ಅದೇ ಭರತನಾಟ್ಯದಲ್ಲಿ ಮಧ್ಯಭಾಗದಲ್ಲಿ ಪದವರ್ಣಗಳು ಸಿಗತ್ತೆ ಅಲ್ವಾ? ಸೊ ಅದರ ಪ್ರಸ್ತುತಿಯ ರೀತಿಯೂ ಕೂಡ ಬೇರೆ ಬೇರೆ ತರದಲ್ಲಿ ನಾವು ಗಮನಿಸಬಹುದು. ಮತ್ತೆ ಅಕ್ಷರಗಳ ನಡುವೆ ವಿಳಂಬವಾಗಿ, ವಿಸ್ತಾರವಾಗಿ ಬೇಕಾದಂತೆ ಅದನ್ನ ಹಿಗ್ಗಿಸಿ ಆ ವರ್ಣಾಲಂಕಾರಗಳನ್ನ, ಅಂದ್ರೆ ಅಕ್ಷರಗಳನ್ನ ಹಿಗ್ಗಿಸಿ ಎಳೆದು ಅದರಲ್ಲಿರುವಂತ ಅಕಾರ, ಉಕಾರ, ಮಕಾರ ಆದಿ ಆ ಅಲಂಕಾರಗಳನ್ನ ಪ್ರಯೋಗಿಸೋದ್ರಿಂದಲೂ ಕೂಡ ವರ್ಣ ಅಂತ ಹೆಸರು ಬಂದಿದೆ. ಹಾಗಾಗಿ ಇದನ್ನ ಯಥಾಕ್ಷರ ಪ್ರಬಂಧದ ನಿಯಮದಲ್ಲಿ ಇರುವಂತಹ ರಚನೆ ಅಂತಲೂ ಕೂಡ ಹೇಳ್ತಾರೆ. ಅಂದ್ರೆ ಯಥಾಕ್ಷರ ಅಂತಂದ್ರೆ ಯಾವ ಥರದಲ್ಲಿ ಅಕ್ಷರ ಹೋಗುತ್ತೋ ಅದೇ ಅಷ್ಟು ಮಾತ್ರ ಕಾಲದ ಉದ್ದಕ್ಕೂ ಕೂಡ ತಾಳವು ಅದೇ ರೀತಿಯಲ್ಲೇ ಹೋಗ್ಬೇಕು. ಆ ಅಂತಿದ್ರೆ 2 ಎಣಿಕೆ ಆಗೋ ಥರದಲ್ಲಿ ತಾಳಗಳು ಇರ್ಬೇಕು. ಇದನ್ನ ಯಥಾಕ್ಷರ ಪ್ರಬಂಧದ ಕ್ರಮ ಅಂತ ನಾವು ಗಮನಿಸ್ತೀವಿ. ಇದಲ್ಲದೇನೆ ರಾಗಗಳಿಗೆ ಹೊಂದಿಕೊಂಡಂಗೆನೆ
27 ರಾಗಗಳ ನಕ್ಷತ್ರ ಮಾಲಿಕಾ ವರ್ಣ, 9 ರಾಗಗಳ ನವರಾಗ ಮಾಲಿಕಾ ವರ್ಣ, ಅಥವಾ ಘನರಾಗಗಳನ್ನೇ ಹೊಂದಿರುವಂತಹ ಘನರಾಗ ಮಾಲಿಕಾ ವರ್ಣ, ಅಥವಾ 108 ರಾಗಗಳ ಅಷ್ಟೋತ್ತರ ಶತವರ್ಣ, ದಿನರಾಗ ಮಾಲಿಕಾ ವರ್ಣ, ಅಥವಾ ಸ್ವರದ ಮೊದಲ ಅಕ್ಷರನೇ ಸಾಹಿತ್ಯದಲ್ಲಿಯೂ ಕೂಡ ಬರುವ ಥರದಲ್ಲಿ ಸಂಯೋಜಿಸಲಾಗಿರುವಂತಹ ಸ್ವರಾಕ್ಷರ ವರ್ಣ, ಅಥವಾ ಪೂರ್ವಾಂಗದ ಧಾತುವಿನ ಪ್ರತಿ ಸ್ವರವೂ ಕೂಡ ಅದೇ ಆಯಾ ಸಾಹಿತ್ಯದ ಪ್ರಥಮ ಸ್ವರಾಕ್ಷರವೂ ಆಗಿದ್ರೆ ಅದನ್ನ ಸ್ವರ ಸಾಹಿತ್ಯ ವರ್ಣ. ಹೀಗೆ ಬೇರೆ ಬೇರೆ ರೀತಿಯ ವಿಭಾಗಗಳು ಕೂಡ ಇದೆ. ಇದಲ್ಲದೇನೆ ಭಾಷೆಯನ್ನು ಬಳಸುವುದರ ಸಂಬಂಧವಾಗಿ ಉದಾಹರಣೆಗೆ ಮಣಿಪ್ರವಾಳಂ ಎಂಬ ವರ್ಣ ವಿಭಾಗ ಇದೆ. ಅಂದ್ರೆ ಒಂದೇ ರಚನೆಯಲ್ಲಿ ಸಾಹಿತ್ಯದ ಅರ್ಥಕ್ಕೆ ಲೋಪ ಬಾರದ ಹಾಗೇನೆ ಒಂದಕ್ಕಿಂತ ಹೆಚ್ಚು ಭಾಷೆಗಳನ್ನ ಪ್ರಯೋಗ ಮಾಡುವಂಥದ್ದು. ಈಗ ಸಂಸ್ಕೃತ, ಕನ್ನಡ, ತಮಿಳು, ತೆಲುಗು ಈ ಥರದನ್ನೆಲ್ಲ ಒಟ್ಟಿಗೆ ಪ್ರಯೋಗ ಮಾಡುವಂಥದ್ದು, ಆ ಥರದ ಒಂದು ಸಂಗತಿಗಳನ್ನ ನಾವು ಕಾಣಬಹುದು. ಹಾಗಾಗಿ ವಿಶೇಷವಾದಂತಹ ರಚನಾಕ್ರಮಗಳು ವರ್ಣದಲ್ಲಿ ಇತ್ತು ಅಂತ ಗೊತ್ತಾಗತ್ತೆ. ಇದನ್ನ ಎಲ್ಲಿ ನರ್ತಿಸ್ತಾ ಇದ್ರು ಅಂತಂದ್ರೆ, ಪ್ರಮುಖತಃ ಆ ರಚನೆಗಳು ಎಲ್ಲಿ ಬಂದಿದೆ ಅಂತ ಗಮನಿಸಿದಾಗ ಅದೊಂದು ರಾಜಾಶ್ರಯದಲ್ಲಿ ಹೆಚ್ಚಾಗಿ ನರ್ತಿಸಲ್ಪಡ್ತಾ ಇದ್ದಂತಹ ನೃತ್ಯ ಬಂಧ ಅಂತ ಗೊತ್ತಾಗತ್ತೆ. ಅಭಿನಯ ಇದೆ ಅಲ್ವಾ, ಸಾಹಿತ್ಯ ಅಭಿನಯ, ಹಾಗಾಗಿ ಅದು ನೃತ್ಯ ಬಂಧ. ಮತ್ತು ಗೇಯ ಪ್ರಬಂಧ. ಗೇಯ ಅಂತಂದ್ರೆ ಮೊದಲು ಹಾಡುವ ರೂಪದಲ್ಲಿ ಬಂದದ್ದು, ನಂತರದಲ್ಲಿ ಅದು ನರ್ತನ ಪ್ರಬಂಧವಾಗಿ ಬದಲಾಯಿತು ಅಂತ ಗೊತ್ತಾಗತ್ತೆ. ಅದರಲ್ಲೂ ಕೂಡ ನಾಯಕ ರಾಜವಂಶಸ್ಥರು ಅಂದ್ರೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ಅವಸಾನದ ನಂತರ ಬಂದಿರುವಂತಹ ಆಳ್ವಿಕೆ ಮಾಡಿರುವಂತಹ ನಾಯಕ ರಾಜವಂಶಸ್ಥರ ಕಾಲದಲ್ಲಿ ವರ್ಣ ರಚನೆ ಆರಂಭವಾಗಿ ಅದು ತಂಜಾವೂರು ಮರಾಠ ರಾಜರ ಕಾಲದುದ್ದಕ್ಕೂ ಕೂಡ ಪ್ರವಹಿಸ್ತು ಅನ್ನೋದು ಗೊತ್ತಾಗತ್ತೆ. ಹಾಗೆಯೇ ಮೈಸೂರು ರಾಜರ ಕಾಲದಲ್ಲೂ ಕೂಡ ನಾವು ವರ್ಣ ರಚನೆಯನ್ನ ಕಾಣ್ತೀವಿ. ಒಟ್ಟಿನಲ್ಲಿ ಇದೊಂದು ಗೇಯ ಪ್ರಬಂಧವಾಗಿದ್ದದ್ದು ನಿಧಾನವಾಗಿ ಅದು ನೃತ್ಯ ಪ್ರಬಂಧವಾಗಿ, ಭಾವಾಭಿನಯವನ್ನ ಸೂಚಿಸುವಂತಹ ನೃತ್ಯ ಪ್ರಬಂಧವಾಗಿ ಬದಲಾಗಿರೋದನ್ನ ನಾವು ಕಾಣ್ತೀವಿ. ಯಾವುದು? ಪದವರ್ಣ. ತಾನವರ್ಣ ಇನ್ನೂ ಹಾಗೇನೆ ಇದೆ, ಗೇಯ ಪ್ರಬಂಧವಾಗಿ ಉಳ್ಕೊಂಡಿದೆ. ಹಾಗಾಗಿ ಈ ರಚನೆ ಯಾವ ತರ ಆಯ್ತು ಅಂತ ಕೇಳಕ್ ಹೊರಟ್ರೆ, ಪದ, ಸ್ವರಜತಿ, ಶಬ್ದ ಈ ತರದ ರಚನೆಗಳಿಗೆ ತುಂಬಾ ದೊಡ್ಡದಾದಂತಹ ಇತಿಹಾಸ ಇದೆ ಅಲ್ವಾ. ಆ ರಚನೆಗಳ ಒಂದು ಪ್ರಭಾವದಿಂದ, ಸಮ್ಮಿಶ್ರಣದಿಂದ ವರ್ಣಗಳ ಆವಿರ್ಭಾವ ಆಯ್ತು ಅಂತ ಹೇಳಿ ತುಂಬಾ ಜನ ವಿದ್ವಾಂಸರು, ಡಾಕ್ಟರ್ ಗೌರಿ ಕುಪ್ಪಸ್ವಾಮಿ ಅವರಾಗಿರ್ಬೋದು ಅಥವಾ ಡಾಕ್ಟರ್ ಸತ್ಯನಾರಾಯಣ ಅವರಾಗಿರ್ಬೋದು, ಹೀಗೆ ಸುಮಾರು ಜನ ವಿದ್ವಾಂಸರು ಅಭಿಪ್ರಾಯವನ್ನ ಸೂಚಿಸ್ತಾರೆ. ಅದು ಅಧ್ಯಯನದ ಮೂಲಕವಾಗಿ ಇನ್ನೊಂದಷ್ಟು ವಿಚಾರಗಳು ತಿಳಿಯ ಬಂದಿದೆ. ಅದನ್ನೆಲ್ಲವನ್ನು ಕೂಡ ನಾನು ಮುಂದಿನ ತರಗತಿಗಳಲ್ಲಿ ನಿಮಗೆ ಹಂಚಿಕೊಳ್ತೀನಿ. ಹಾಗಾಗಿನೇ ವರ್ಣದ ಸಾಹಿತ್ಯ, ಪದ ಸಾಹಿತ್ಯ ಅಂತಿದೆಯಲ್ಲ, ಪದಂ ಅಂತ ನೀವು ಕರಿತಿರಲ್ವಾ, ಆ ಸಾಹಿತ್ಯಕ್ಕೆ ಸಮಾನಾಂತರವಾಗಿ ಪ್ರವಹಿಸುವ ಕಾರಣ ಮತ್ತು ಜತಿಗಳನ್ನು ಅಳವಡಿಸಿಕೊಂಡಿರುವ ಕಾರಣ ಪದ, ಜತಿ, ವರ್ಣ ಅಂತಲೂ ಕೂಡ ಈ ಪದವರ್ಣಗಳನ್ನ ಕರೀತಾರೆ. 1930 ಮತ್ತು 40 ಆಸ್ಪಾಸ್ನಲ್ಲಿ ಕೂಡ ದೇವಸ್ಥಾನಗಳಲ್ಲಿ ದೇವದಾಸಿಯರು ವರ್ಣಗಳನ್ನ ನರ್ತಿಸ್ತಾ ಇದ್ರು ಅಂತಲೂ ಕೂಡ ನಮಗೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ, ಎಷ್ಟು ಮುಂಚೆ ದೇವದಾಸಿಯರು ನರ್ತಿಸ್ತಾ ಇದ್ರು ಅನ್ನೋದು ಗೊತ್ತಾಗೋದಿಲ್ಲ. ಆದ್ರೆ ನಂತರದ ಕಾಲಗಳಲ್ಲಿ 1910ರ ಕಾಲಗಳಲ್ಲಿ ಈ ತರದ ಒಂದು ಪ್ರಯುಕ್ತಿಗಳು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಕಂಡು ಬರ್ತಾ ಇತ್ತು ಅಂತ ಗೊತ್ತಾಗತ್ತೆ. ಮೂಲತಃ ಈ ಎಲ್ಲ ಸಾಮಾನ್ಯವಾಗಿ ವರ್ಣಗಳು, ಮೊದಲಿನ ಪ್ರಾಚೀನವಾದಂತಹ ವರ್ಣಗಳೆಲ್ಲವೂ ರಚನೆಯಾಗಿರುವಂತದ್ದು ತೆಲುಗು ಭಾಷೆಯಲ್ಲಿ. ಯಾಕೆಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ನಂತರದಲ್ಲಿ ನಾಯಕರಾಜರ ಮುಖ್ಯ ಆಡಳಿತ ಭಾಷೆಯಾಗಿ ತೆಲುಗು ಇದ್ದ ಕಾರಣವೂ ಕೂಡ ಇದು ಆಗಿರ್ಬೋದು. ಅದು ಮರಾಠ ರಾಜರವರೆಗೂ ಕೂಡ ಮುಂದುವರ್ಕೊಂಡು ಬಂತು. ನಂತರದಲ್ಲಿಯೂ ಕೂಡ ಬೇರೆ ಬೇರೆ ತಮಿಳು, ಮರಾಠಿ, ಕನ್ನಡದಲ್ಲೂ ಕೂಡ ವರ್ಣದ ರಚನೆಗಳು ನಮ್ಗೆ ಕಂಡು ಬರುತ್ತೆ. ಇದರ ಒಂದು ನೃತ್ಯ ವಿನ್ಯಾಸ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಗೆ ಇದು ಗೊತ್ತಿರುತ್ತೆ, ಆದ್ರೂ ಕೂಡ ನಿಮಗೆ ಪರೀಕ್ಷೆಗಳಲ್ಲಿ ಬರೆಯೋದಕ್ ಬೇಕಲ್ವಾ, ಆ ಕಾರಣಕ್ಕೋಸ್ಕರ ಇದನ್ನ ನಾನೀಗ ಸೂಚಿಸ್ತಾ ಇದ್ದೀನಿ. ನೃತ್ಯಕ್ಕೆ ಬಳಸಲ್ಪಡುವಂತಹ ಪದವರ್ಣಗಳಲ್ಲಿ ಪೂರ್ವಾಂಗ ಮತ್ತು ಉತ್ತರಾಂಗ ಅನ್ನುವಂತಹ 2 ವಿಭಾಗ ಇದೆ. ಇದಕ್ಕೆ ಆಧಾರವಾದಂಥದ್ದು ತಾಳಾವರ್ತ. ತಾಳಾವರ್ತವನ್ನ ಗಮನಿಸ್ಕೊಂಡೇ ಮಾಡಿರ್ತಾರೆ, ಆದ್ರೆ ವಿಲಂಬ, ಮಧ್ಯ, ಧೃತಲಯದಲ್ಲಿ ಇದು ಕಂಪೋಸಿಷನ್ ನಡೆಯುತ್ತೆ. ಪಲ್ಲವಿ, ಅನುಪಲ್ಲವಿ ಮತ್ತು ಚಿಟ್ಟೇಶ್ವರ ಅದು ಪೂರ್ವಾಂಗ ಭಾಗಗಳು, ಅಥವಾ ಪೂರ್ವಾಂಗದಲ್ಲಿ ಪಲ್ಲವಿ, ಅನುಪಲ್ಲವಿಯನ್ನ ಇಟ್ಟುಕೊಂಡು ಚಿಟ್ಟೇಶ್ವರವನ್ನ ಮಧ್ಯಭಾಗ ಅಂತಲೂ ಕೂಡ ಕರೀತಾರೆ. ಚರಣ ಮತ್ತು ಮುಕ್ತಾಯ ಸ್ವರ ಮತ್ತು ಮುಕ್ತಾಯ ಸಾಹಿತ್ಯ ಅಥವಾ ಎತ್ತುಗಡೆ ಸ್ವರ ಸಾಹಿತ್ಯಗಳು ಉತ್ತರಾಂಗದ ಭಾಗಗಳು ಅಂತ ಗೊತ್ತಾಗುತ್ತೆ. ನೃತ್ಯ ಸಂಯೋಜನೆ ಹೇಗಿರುತ್ತೆ ನೋಡಿ. ಪೂರ್ವಾರ್ಧದಲ್ಲಿ ವರ್ಣದ ಮೊದಲನೆಯ ಭಾಗದ ಪಲ್ಲವಿಯನ್ನ ಹಾಡಿ ಅದು ಯಾವ
ತಾಳದಲ್ಲಿ ಇದೆಯೋ ಆ ತಾಳದಲ್ಲಿ ಜತಿಯನ್ನ ಹೇಳ್ತಾರೆ. ಆ ಜತಿ ತ್ರಿಕಾಲಗಳಿಂದ ಕೂಡಿರುತ್ತೆ ಮತ್ತು ಅದರ ನಂತರದಲ್ಲಿ ಪಲ್ಲವಿಯ ಸಾಹಿತ್ಯ ಭಾಗವನ್ನ ನಾವು ವಿವರವಾಗಿ ಅಭಿನಯಿಸೋದು ಇರುತ್ತೆ. ಪಲ್ಲವಿಯ ಎರಡನೇ ಭಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದನ್ನ ಪುನಃ ಹಾಡ್ತೀವಿ, ಪುನಃ ಒಂದು ಜೊತೆಗೆ ನಾವು ಆಂಗಿಕ ವಿನ್ಯಾಸವನ್ನ ಮಾಡ್ತೀವಿ, ನಂತರದಲ್ಲಿ ಅದರ ಸಾಹಿತ್ಯ ಭಾಗವನ್ನ ಅಭಿನಯಿಸ್ತೀವಿ. ಈ ಪಲ್ಲವಿಯ ಎರಡನೇ ಭಾಗ ಕೆಲವೊಂದ್ಸಲ ಅನುಪಲ್ಲವಿಯೂ ಆಗಿರುತ್ತೆ. ಹಾಗಾಗಿ ಈ ಅನುಪಲ್ಲವಿಯನ್ನ ಪ್ರಾರಂಭಿಸಿ ಪುನಃ ಒಂದು ಜೊತೆಯನ್ನ ಮಾಡಿ ಅಂದ್ರೆ ಆಂಗಿಕ ವಿನ್ಯಾಸವನ್ನ ಮಾಡಿ ಅದರ ಸಾಹಿತ್ಯಕ್ಕೆ ಅಭಿನಯವನ್ನ ಮಾಡ್ತೀವಿ. ಪಲ್ಲವಿಗೂ ಅನುಪಲ್ಲವಿಗೂ ಮಧ್ಯ ಜೊತೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಚಿಟ್ಟೇಶ್ವರದ ಭಾಗಕ್ಕೆ ಮತ್ತು ಪುನಃ ನಾವು ಒಂದು ಆ ಚಿಟ್ಟೇಶ್ವರದ ಕ್ರಮ ಹೇಗಿರುತ್ತೋ ಆ ಸ್ವರ ಕ್ರಮ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಒಂದು ಅಂಗವಿನ್ಯಾಸವನ್ನ, ಅಡವುಗಳ ಒಂದು ಸುಂದರವಾಗಿರುವಂತಹ ಒಂದು ಜೋಡಣೆಯನ್ನ ಮಾಡ್ತೀವಿ ಮತ್ತು ಅದರ ಚಿಟ್ಟೆ ಸಾಹಿತ್ಯಕ್ಕೆ ಅಭಿನಯವನ್ನ ಮಾಡ್ತೀವಿ. ಇದ್ರ ಮಧ್ಯದಲ್ಲಿ ಸರ್ಪನಡೆ ಅನ್ನುವಂಥ ಚಲನೆ ಬರುತ್ತೆ. ಪೂರ್ವಾಂಗದ ಕೊನೆಯ ಸಾಹಿತ್ಯ ಈ ಚಿಟ್ಟೇಶ್ವರದ ಸಾಹಿತ್ಯದಲ್ಲಿ ತಟ್ಟುಮೆಟ್ಟುವಿಗಿಂತ ಮೊದಲು ಈ ಸರ್ಪನಡೆ ನಮಗೆ ಕಂಡು ಬರುತ್ತೆ. ಇನ್ನು ಉತ್ತರಾರ್ಧದಲ್ಲಿ ಸಾಮಾನ್ಯವಾಗಿ ಚರಣದಲ್ಲಿನ ಸಾಹಿತ್ಯಕ್ಕೆ ಅಭಿನಯ ಮಾಡುವಂಥದ್ದು. ಅದರ ಮುಕ್ತಾಯಕ್ಕೆ ಅರ್ಧಿಗಳನ್ನ ಇಟ್ಕೊಳ್ತೀವಿ. ಈ ಅರ್ಧಿಗಳು ಎಲ್ಲಿಂದ ಬಂತು ಅಂತ ನಿಮಗೆ ಆಶ್ಚರ್ಯ ಇದ್ರೆ ಹೇಳ್ತೇನೆ ಕೇಳಿ. ಪಂಡರೀಕ ವಿಠಲನ ನರ್ತನ ನಿರ್ಣಯದಲ್ಲಿ ಅವನೇ ಇದನ್ನ ಒಂದು ವಾದ್ಯ ಪ್ರಬಂಧ ಅಂತ ಸೂಚಿಸ್ತಾನೆ. ಆ ಪ್ರಕಾರವಾಗಿ ಯೋಚನೆ ಮಾಡೋದಾದ್ರೆ ಪಾಠಗಳಿಂದ ಅಂದ್ರೆ ಸೊಲ್ಕಟ್ಟುಗಳಿಂದ ನಿರ್ಮಿತವಾಗಿ ಏಕತಾಳದಲ್ಲಿ ಮುಕ್ತಾಯವನ್ನು ಉಂಟು ಮಾಡುವಂತಹ ಒಂದು ಮೃದಂಗದ ಒಂದು ಸೂಕ್ಷ್ಮ ಖಂಡ ಅಂತ ಹೇಳ್ತೀವಿ. ಹಾಗಾಗಿ ನೋಡಿ, ತಾಳದ ಅರ್ಧ ಭಾಗಕ್ಕೆ ಅದನ್ನ ವಿನ್ಯಾಸ ಮಾಡಿರುವಂತದ್ದು. ಈಗ ಬಿಡಿ, ಅರ್ಧಿ ಅಂತಂದ್ರೆ ಒಂದು ಇಡೀ ಆವರ್ತಕ ವಿನ್ಯಾಸವಾಗಿರುವಂತದ್ದು ಇದೆ, ಅದು ಬಿಟ್ಟಿರ್ಲಿ. ಹೀಗೆ ಚರಣದಲ್ಲಿನ ಸಾಹಿತ್ಯಕ್ಕೆ ಅಭಿನಯ ಆದ್ಮೇಲೆ ಅದರ ಎತ್ತುಗಡೆ ಸ್ವರಗಳಿಗೆ ನಾವು ಅಭಿನಯವನ್ನ ಮಾಡ್ತೀವಿ. ಸ್ವರಗಳಿಗೆ ಅಭಿನಯವನ್ನ ಮಾಡೋದನ್ನ ಆಂಗಿಕ ಅಭಿನಯವನ್ನ ಮಾಡ್ತೀವಿ. ಆದ ನಂತರ ಅದಕ್ಕೆ ಸಾಹಿತ್ಯಕ್ಕೆ ಅಭಿನಯ ಇರುತ್ತೆ. ಅದಾಗಿ ಕೊನೆಗೆ ನಾವು ಚರಣದ ಒಂದು ಪ್ರಯೋಕ್ತಿನಲ್ಲೇ ಮುಗಿಸೋದು ಇದೆ. ಕೆಲವೊಂದ್ಸಲ ಎತ್ತುಗಡೆ ಸ್ವರದ ಕೊನೆಯ ಲೈನ್ ನಲ್ಲೂ ಕೂಡ ಕೆಲವರು ಮುಗಿಸೋರು ಇದ್ದಾರೆ. ಸಾಮಾನ್ಯವಾಗಿ ಈ ಎಲ್ಲ ವರ್ಣಗಳಿಗೂ ಕೂಡ ಪದವರ್ಣಗಳಿಗೆ ನಾವು ಆಯ್ಕೆ ಮಾಡ್ಕೊಳ್ಳೋದು ಯಾವುದೇ ಪದವರ್ಣಕ್ಕಾಗಿರ್ಲಿ ನಾಯಕ ಭಾವ ಅದರಲ್ಲಿ ಇರಬೇಕು ಅನ್ನುವಂಥದ್ದು ಕಡ್ಡಾಯ. ನಾಯಿಕ ಅಂತಂದ್ರೆ ಗೊತ್ತಿದೆ ಅಲ್ಲ, ಅಷ್ಟನಾಯಕ ಭಾವಗಳು ನಿಮಗೆ ವಿರಹೋತ್ಕಂಠಿತ ಪ್ರಧಾನವಾಗಿ ಕಂಡು ಬರುತ್ತೆ. ಅದಲ್ಲದೇನೂ ಕೂಡ ವಿಪ್ರಲಬ್ಧ, ಪೋಷಿತ ಭದ್ರಕ, ಕಲಹಾಂತರಿತ, ಖಂಡಿತ ಅಥವಾ ಸ್ವಾಧೀನ ಪಥಿಕ, ಹಾಗೇನೆ ಅಭಿಸಾರಿಕ ಮೊದಲಾದಂತಹ ಇನ್ನೂ ಹಲವು ನಾಯಿಕಾ ಭೇದಗಳು ಕಂಡು ಬರುತ್ತೆ. ಒಟ್ಟು 8 ನಾಯಿಕಾ ಭೇದಗಳಿದೆ. ಇದಲ್ಲದೇನೆ ಆ ನಾಯಕಿಯರು ತಮ್ಮ ನಾಯಕರನ್ನ ಗಮನಿಸ್ಕೊಳ್ತಾರಲ್ಲ ಅವರನ್ನು ಕೂಡ ನಾವು ಇಲ್ಲಿ ಇಟ್ಕೊಳ್ತೀವಿ. ಅಂದ್ರೆ ಈಗ ಷಣ್ಮುಗ ಶ್ರೀವಳ್ಳಿ ಅನ್ನೋಥರದಲ್ಲಿ ಅಥವಾ ಪಾರ್ವತಿ ಶಿವ ಅನ್ನೋಥರದಲ್ಲಿ, ಹಾಗೇನೆ ರಾಧೆ ಕೃಷ್ಣನಿಗೆ ಅಥವಾ ರುಕ್ಮಿಣಿ ಕೃಷ್ಣನಿಗೆ, ಈ ತರ ಒಬ್ಬ ನಾಯಿಕೆ ಹೀರೋಯಿನ್ನಿಗೆ ಅವಳು ಪ್ರೀತಿಸುವಂತಹ ಅಥವಾ ಅವಳ ಗಂಡನಾಗಿರುವಂತಹ ನಾಯಕನಿದ್ದೇ ಇರ್ತಾನೆ. ಕೆಲವೊಂದು ಸಂದರ್ಭದಲ್ಲಿ ನಾಯಕ ಇರ್ತಾನೆ, ನಾಯಿಕೆ ನಾವೇ ಆಗಿರ್ತೀವಿ ಅಲ್ವಾ. ಅದನ್ನ ನಾವು ಸಾಮಾನ್ಯವಾಗಿ ಮಧುರ ಭಕ್ತಿಯ ಸಾಲಾಗಿ ಗಮನಿಸ್ಕೊಂಡು ಸಾಹಿತ್ಯವನ್ನ ತುಡಿಸ್ಕೊಳ್ತೀವಿ. ಹೀಗೆ ವಿವಿಧ ನಾಯಕ ಭಾವಗಳನ್ನ ತಿಳಿದು ಅದರ ಸಂಚಾರಿ ಅಭಿನಯಗಳನ್ನ ಆಳವಾಗಿ ನಾವು ಗಮನಿಸ್ಕೊಂಡು ಮಾಡ್ತಾ ಸಂಗೀತ, ನೃತ್ಯ, ಸಾಹಿತ್ಯಗಳಲ್ಲಿ ಪರಿಶ್ರಮವನ್ನ ಕಾಣಿಸೋ ತರದಲ್ಲಿ ಅಭಿನಯ ಮಾಡಿದ್ರೆ ಆ ವರ್ಣ ಬಹಳ ಸೊಗಸಾಗಿ ಕಂಡು ಬರುತ್ತೆ. ಅದಕ್ಕೆ ಏನ್ ಬೇಕು ಅಂತಂದ್ರೆ ಒಂದು ಒಳ್ಳೆಯ ಯೋಗ್ಯ ವಯಸ್ಸಾಗಿರ್ಬೇಕು ಮೊದಲನೇದಾಗಿ. ಯಾಕೆ? ಅನುಭವ ಬೇಕು, ಜೊತೆಗೇನೆ ಕಲ್ಪನಾ ಸಾಮರ್ಥ್ಯ ಚೆನ್ನಾಗಿರ್ಬೇಕು. ಹಾಗಾಗಿ ಚಿಕ್ಕ ಮಕ್ಕಳು ಇದನ್ನ ಅಭಿನಯಿಸೋದಕ್ಕೆ ಹೊರಟ್ರೆ ವರ್ಣಗಳನ್ನ ಒಂಥರ ಅಸಹಜವಾಗಿ ಕಾಣುತ್ತೆ, ಮತ್ತೆ ಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅಭಿನಯಿಸ್ತಾ ಇಲ್ಲ ಅನ್ನೋದು ಕೂಡ ನಮಗ್ ಸ್ಪಷ್ಟವಾಗಿ ಗೋಚರ ಆಗತ್ತೆ. ಕೇವಲ ಗಿಣಿಪಾಠ ಅಂತ ಅನಿಸ್ಕೊಳ್ಳುತ್ತೆ. ಹಾಗಾಗಿ ಮಕ್ಕಳ ವಯಸ್ಸಿಗೆ 18 ವರ್ಷ ತುಂಬದೇ ಇರುವಂತಹ ಇನ್ನೂ ಮಕ್ಕಳಿದ್ರೆ ಸಾಮಾನ್ಯವಾಗಿ ಅವರಿಗೆ ಶೃಂಗಾರದ ಬಗೆಗಿನ ನಾಯಕ ಭಾವಗಳನ್ನ ಇರುವಂತಹ ವರ್ಣಗಳನ್ನ ನಾವು ಸಾಮಾನ್ಯವಾಗಿ ಕೊಡೋದಿಲ್ಲ. ಶೃಂಗಾರ ಚಿಂತನೆ ಅವರ ವಯಸ್ಸಿಗೆ ಇನ್ನೂ ಕೈಗೆ ಎಟಕದಂತಹ ವಿಷಯವಾಗಿ ಇರುತ್ತೆ. ಹಾಗಾಗಿ ಭಕ್ತಿ ಭಾವದ ವರ್ಣ ರಚನೆ ಮತ್ತು ಪ್ರಯೋಗ ಇತ್ತೀಚೆಗೆ ತುಂಬಾ ಹೆಚ್ಚಿದೆ. ಇಷ್ಟು ಮಾತ್ರ ಅಲ್ಲ, ನರ್ತಕಿಯ ಒಂದು ಪ್ರೌಢಿಮೆ, ಅಭಿನಯದ ತಿಳುವಳಿಕೆ
ಆ ಶ್ರಮ. ಯಾಕೆ ಅಂತಂದ್ರೆ ಎಷ್ಟೋ ಒಂದು ಅರ್ಧ ಗಂಟೆ ಮೇಲೆ ನಾವು ವರ್ಣವನ್ನ ನರ್ತಿಸೋದಕ್ಕೆ ಆ ಸಾಹಿತ್ಯ ನಮಗೆ ಕೇಳ್ತಾ ಇರತ್ತೆ, ನಮ್ಮ ಮೈಯನ್ನ ಆಂಗಿಕವನ್ನ ದುಡಿಸ್ಕೋ ಅಂತ ಹೇಳ್ಕೊಂಡು. ಹಾಗಾಗಿ ಆ ಶ್ರಮ ತಾಳುವಂತ ಸ್ಥೈರ್ಯ ಇರಬೇಕು. ಹಾಗೇನೆ ಇದ್ರ ಮೂಲಕವಾಗಿ ಗುರುಗಳ ಪಾಠ ಮಾಡಬಲ್ಲಂತ ಸಾಮರ್ಥ್ಯವೂ ಕೂಡ ಗೊತ್ತಾಗತ್ತೆ. ಅವರ ಕೊರಿಯೋಗ್ರಫಿಯ ಚಿಂತನೆ, ನೃತ್ಯ ವಿನ್ಯಾಸದ ಒಂದು ಜಾಣ್ಮೆಯೂ ಕೂಡ ಈ ವರ್ಣಗಳು ನಮಗೆ ತಿಳಿಯಪಡಿಸುತ್ತೆ. ಹಾಗಾಗಿ ವರ್ಣವನ್ನ ನರ್ತಿಸೋದಕ್ಕೆ ಅಪಾರ ಗ್ರಹಣ ಶಕ್ತಿ ಬೇಕು, ಒಳ್ಳೆಯ ಶಿಕ್ಷಣ ಬೇಕು, ಸ್ಮರಣ ಶಕ್ತಿ ಬೇಕು, ಹಾಗೇನೆ ಕಲಾ ನೈಪುಣ್ಯವೂ ಇರಬೇಕು. ಶಿಸ್ತು, ಸಂಯಮ, ಪ್ರಬುದ್ಧತೆಯ ಪರೀಕ್ಷೆ ಈ ವರ್ಣಗಳ ಅಭಿನಯದ ಮೂಲಕವಾಗಿ ನಮಗೆ ಗೊತ್ತಾಗುತ್ತೆ. ಹಾಗೆಯೇ ಸಾಹಿತ್ಯದಲ್ಲಿ ವಿಭಾವಗಳಿಗೆ ಅನುಕೂಲವನ್ನ ಸ್ಪಷ್ಟವಾಗಿ ಕಲ್ಪಿಸುವಂತೆ ಆ ಸಾಹಿತ್ಯಗಳನ್ನ ನಾವು ಗುರುತಿಸ್ಕೊಂಡು ಆರಿಸ್ಕೋಬೇಕು. ಆಲಂಬನ ವಿಭಾವ ಹಾಗೇನೆ ಉದ್ದೀಪನ ವಿಭಾವ, ಮುಖ್ಯವಾಗಿ ಉದ್ದೀಪನ ವಿಭಾವಕ್ಕೆ ಸಾಮರ್ಥ್ಯ ಹೆಚ್ಚಿರಬೇಕು ಸಾಹಿತ್ಯದಲ್ಲಿ. ಜೊತೆಗೆ ವ್ಯಭಿಚಾರಿ ಭಾವಗಳು ಅಂದ್ರೆ ಸಂಚಾರಿ ಭಾವಗಳು ಅಂತ ನಾವು ರಸ ಪಾಠದಲ್ಲಿ ಕರಿತೀವಲ್ಲ ಅದು, ಹಾಗೇನೆ ಅನುಭಾವಗಳು, ನಮ್ಮ ದೈಹಿಕವಾಗಿರುವಂತಹ ಚಲನವಲನಗಳು ಕೂಡ ಸ್ಪಷ್ಟವಾಗಿ ಒದಗುವ ಥರದಲ್ಲಿ ಆ ಸಾಹಿತ್ಯದ ವಿನ್ಯಾಸ ಇರಬೇಕು. ಹೀಗಿದ್ರೆ ಕಾವ್ಯವನ್ನ ಓದಿದಾಗ ನಮಗೆ ಒಂದು ಅನುಭೂತಿ ಬರುತ್ತಲ್ಲ, ಆ ಮಾಧುರ್ಯದ ಅನುಭೂತಿ ಬರುತ್ತಲ್ಲ, ಆ ಥರದ ಸಾಹಿತ್ಯ ನಮ್ಗೆ ಸಿಕ್ತು ಅಂತಂದ್ರೆ, ಹಾಗೇನೆ ಯಥಾಕ್ಷರ ಪ್ರಬಂಧದ ನಿಯಮವೂ ಅದ್ರಲ್ಲಿ ಇದ್ರೆ ಸಹಜವಾಗಿ ಅಭಿನಯವೂ ಚೆನ್ನಾಗಾಗತ್ತೆ, ಲಯವೂ ಹದವಾಗಿ ಮಿಳಿತ ಆಗಿ ರಸದ ಉಜ್ಜೀವನ ಸಾಧ್ಯವಾಗುತ್ತದೆ. ಇಷ್ಟು ವಿಷಯಗಳು ಒಬ್ಬೊಬ್ಬ ಇನ್ನೂ ಇದೆಯಾ ಮೇಡಮ್ ಅಂತ ಕೇಳ್ಬೋದು. ಹೇಳದಷ್ಟು ಮುಗಿಯಲ್ಲ, ಅಷ್ಟು ದೊಡ್ಡದಾಗಿದೆ ಪದವರ್ಣದ ಇತಿಹಾಸ. ಮತ್ತು ಈ ತಾನವರ್ಣ, ಶ್ಲೋಕವರ್ಣ, ಹಾಗೇನೆ ಚೌಕವರ್ಣ, ಈ ತರದ ಬೇರೆ ಬೇರೆ ದರುವರ್ಣ ಅಂತೆಲ್ಲ ಇದೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಮುಂದಿನ ತರಗತಿಯಲ್ಲಿ ನಾವು ಸಂಸೋಣವಾ? ಸರಿ, ಸಿಗೋಣ. ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇರಿ. ಹೆಚ್ಚಿನ ವಿವರಗಳಿಗೆ ನೃತ್ಯ ಮಾರ್ಗ ಮುಕುರ ಪುಸ್ತಕವನ್ನು ಅವಲೋಕಿಸಿ. ನಮಸ್ಕಾರ.